ಮಾಡಿದ್ಮೇಲೆ ನೋಟಿಸನ್ನು ನನಗೆ ಕೊಟ್ಟರು SLT ಅವರು. ಈ ನೋಟಿಸ್ ಕೊಟ್ಟ ಮೇಲೆ ನಾನು ಇರ್ಬೇಕು ತಾನೆ ಅವ್ರ ಜೊತೆ. ನನ್ನ ಯಾಕೆ ಹಂಗಾದ್ಮೇಲೆ ಹೊರಗಡೆ ಬಿಟ್ರಿ? ನನಗೆ ಯಾಕೆ ನೀವು ನೋಟಿಸ್ ಕೊಟ್ರಿ SLT ಅವರು? ಬರೀ ನೋಟಿಸ್ ತೋರಿಕೆಗೆ ಮಾತ್ರ ಕೊಟ್ಟಿದ್ದೀರಾ ನೀವು ನೋಟಿಸ್ತಾ ನನಗೆ? ನನ್ನ ಅಲೋ ಮಾಡ್ತಾ ಇಲ್ಲ. ಏನಕ್ಕೆ ಅಲೋ ಮಾಡ್ತಾ ಇಲ್ಲ ಅಂದರೆ ಅವ್ರಿಗೆ ಅವಶ್ಯಕತೆ ಏನೇನು ಬೇಕು. ನಾನು ಒಳಯಂಶಪುರದಲ್ಲಿ ಇದೇ ವಿಚಾರಗಳನ್ನ ಹೇಳಿದೆ. ನಾನು ಅಲ್ಲಿ ಬಿಟ್ಟಿದ್ರು. ಅಲ್ಲಿ ಎಲ್ಲ ಪ್ರಕ್ರಿಯೆಗೂ ನಾನು ಅವ್ರ ಜೊತೆಗೆ ಏನೇನು ಅವರು ಮಾಡಬೇಕು ಎಲ್ಲ ಪ್ರಕ್ರಿಯೆಗಳು ನಾನು ಭಾಗವಹಿಸಿದೆ. ಅದಕ್ಕೋಸ್ಕರ ಇಲ್ಲಿಗೂ ಹಾಸನ್ಗೋಸ್ಕರ ನನಗೆ ನೋಟಿಸ್ ಕೊಟ್ಟರು. ನಾನು ರಿಸೀವ್ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡ್ಮೇಲೆ ನಾನು ಇಲ್ಲಿ ಇದನ್ನು ಮಾಡಬೇಕಾಗಿರೋಂಥದ್ದು ಪ್ರಕ್ರಿಯೆನ ನಾನು ಮಾಡಬೇಕಾಗಿರೋಂಥದ್ದು. ಯಾರನ್ನು ಒಳಗೆ ಬಿಡ್ದಲೆ ನನಗೆ ನೋಟಿಸ್ ನೀವು ಯಾನಿಗೆ ಕೊಟ್ರಿ ಮತ್ತೆ SLT ಅವರು? ಅವಶ್ಯಕತೆ ಇದೆಯಾ? ಅಲ್ಲ ತಡ್ರಿ, ನಡೀತಾ ಇದೆ ಇತ್ತು. ಅಲ್ಲಿ ಮನೆಯಲ್ಲಿ ಮಾಜಾ ಪ್ರಕ್ರಿಯೆ ನಡೀತು. ಮಾಜಾ ಪ್ರಕ್ರಿಯೆ ನಡೆದಂಥ ಸಂದರ್ಭದಲ್ಲಿ ಮಾಜಾ ಪ್ರಕ್ರಿಯೆ ಟೋಟಲ್ಲು 2 ಕೇಸಿಗೆ ಸಂಬಂಧಪಟ್ಟಂತೆ ಮಾಜಾ ಪ್ರಕ್ರಿಯೆ ನಡೀತು. ಒಂದು CR ನಂಬರ್ 107/24 ಮತ್ತು ಮತ್ತೊಂದು ಪ್ರಕರಣ CR ನಂಬರ್ 20/24 ಮಾಜಾ ಪ್ರಕ್ರಿಯೆ ನಡೀತು. ಈ ಮಾಜಾ ಪ್ರಕ್ರಿಯೆಯಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ಅವರು ನನಗೆ ಮಾಜಾ ಪ್ರಕ್ರಿಯೆ ನಡೆಸೋಕ್ಕೋಸ್ಕರ ನೋಟಿಸ್ ಕೊಡಬೇಕಾಗಿತ್ತು. ಮಾಜಾರ್ ನೋಟಿಸನ್ನು ಮನೆಯವರಿಗೆ ಮಾಜಾರ್ ಮಾಡ್ತೀವಿ ಅಂತ ನೋಟಿಸ್ ಕೊಡಬೇಕಾಗಿತ್ತು. ಆ ಮಾಜಾರ್ ಮಾಡುವಂಥ ಸಂದರ್ಭದಲ್ಲಿ ಮನೆಯಲ್ಲಿ ಯಾರೂ ಇಲ್ದಲೇ ಇರೋದ್ರಿಂದ ಅದ್ರ ಜೊತೆಗೆ ಏನು HD ರೇವಣ್ಣ ಅವರಿದ್ದಾರೆ, ಅವರ ವೈಫು ಭವಾನಿ ಮೇಡಮ್ಮು ಮನೇಲಿದ್ದರು. ಅವರ ಆರೋಗ್ಯ ಸಮಸ್ಯೆಯಿಂದ ಅವರಿಗೆ ಈಗಾಗಲೇ ನಿಮಗೆಲ್ಲ ಗೊತ್ತಿದೆ, ಮಂಡಿ ಆಪ್ರೇಷನ್ ಆಗಿರೋದ್ರಿಂದ ಮಾಜಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಅವ್ರಿಗೆ ಸ್ಪಂದಿಸೋಕ್ಕಾಗಲ್ಲ ಅನ್ನೋ ದೃಷ್ಟಿಯಿಂದ ಆ ಒಂದು ಮಾಜಾ ಪ್ರಕ್ರಿಯೆಗೆ ನನಗೆ ಆಥರೈಸ್ ಮಾಡಿ ಆ ಮಾಜಾ ಪ್ರಕ್ರಿಯೆ ನಡೆಯೋಕ್ಕೋಸ್ಕರ ಎಲ್ಲ ಸಹಕಾರಗಳನ್ನು ನೀಡಬೇಕು. ಅದಕ್ಕೆ ಮಾಜಾ ಪ್ರಕ್ರಿಯೆ ಆಥರೈಸನ್ನು ಕೊಟ್ಟಿದ್ದರು ಭವಾನಿ ಮೇಡಮ್ ಅವರು. ಈಗ ಸಂಬಂಧಪಟ್ಟಂತೆ SLT ಅವರು 4/5/2024 ಮೊನ್ನೆ ಒಳಯನೇಶ್ವರದ ಮನೆಗೆ ಬಂದಂಥ ಸಂದರ್ಭದಲ್ಲಿ ನನಗೆ ಆಥರೈಸ್ ಮಾಡಲಾಗಿ ನಾನು ಅವರ ಮಾಜಾರ್ ನೋಟಿಸನ್ನು ನಾನು ರಿಸೀವ್ ಮಾಡ್ಕೊಂಡಿದ್ದೀನಿ. ಅದಲ್ಲದೆ ಅವರಿಗೆ ಮಾಜಾ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ನಾನು ಏನೆಲ್ಲ ಸಹಕಾರ ಮಾಡಬೇಕು, ಅವರು ಮನೆಯವರು ಹೆಂಗೆ ಸಹಕಾರ ಕೊಡಬೇಕಾಗಿತ್ತು ಅದೇ ರೀತಿ ನಾನು ಮಾಜಾ ಪ್ರಕ್ರಿಯೆಗೆ ಸಹಕಾರ ನೀಡಿದ್ದೆ. ಅದೇ ರೀತಿ ಆವತ್ತು ಮಾಜಾ ಪ್ರಕ್ರಿಯೆ ಮುಗಿದ ಮೇಲೆ ಅವತ್ತು ನನಗೆ ನೋಟಿಸ್ ಕೊಟ್ಟರು. 6ನೇ ತಾರೀಕು 5ನೇ ತಿಂಗಳು 6ನೇ ತಾರೀಕಲ್ಲಿ, ಅಂದರೆ ಈ ದಿನ ಬೆಂಗಳೂರಲ್ಲಿ ಇದೆ ಬಸವನಗುಡಿಲಿ ಏನು ಮನೆ ಇದೆ, ಅವತ್ತು ನಾವು ಮಾಜಾ ಪ್ರಕ್ರಿಯೆಯನ್ನು ಮಾಡ್ತೀವಿ. ಇವತ್ತು ನೀವು ರೀತಿ ನಮಗೆ ಸಹಕಾರ ಮಾಡಿದ್ರಿ ಮಾಜಾ ಪ್ರಕ್ರಿಯೆ ಮಾಡೋಕ್ಕೋಸ್ಕರ, ಅದೇ ರೀತಿ ನೀವು ಸಹಕಾರ ಮಾಡಬೇಕು ಅಂತೇಳಿ HD ರೇವಣ್ಣವರ ಪರವಾಗಿ ನನಗೆ ಆಥರೈಸ್ ಮಾಡಿರೋದ್ರಿಂದ ನನಗೆ ನೋಟಿಸನ್ನು ಕೊಟ್ಟರು. ಯಾವತ್ತು 4/5/2024 ಈ ನೋಟಿಸನ್ನು ನನಗೆ ಕೊಟ್ಟರು. ಈ ನೋಟಿಸ್ ಕೊಟ್ಟ ಮೇಲೆ ನಾನು ಏನು ಮಾಡಬೇಕಿತ್ತು? ನೋಟಿಸ್ನ ನನಗೆ ಈ ನೋಟಿಸ್ ಕೊಟ್ಟರು. ಅವರು ಆಥರೈಸ್ ಮಾಡಲಾಗಿ ನನಗೆ ಆ ದಿನ ಬಂದು ಸಹಕಾರ ಮಾಡಬೇಕು ಅಂತ ಈ ನೋಟಿಸ್ನ ನನಗೆ ಕೊಟ್ಟರು. ಕೊಟ್ಟಮೇಲೆ ನಾನು ಈ ಮಾಜಾರ್ನ ನಾನು ನೋಟಿಸ್ ಕೊಟ್ಟಮೇಲೆ ನನಗೆ ಮಾಜಾ ಪ್ರಕ್ರಿಯೆಗೆ ನಾನು ಸಹಕರಿಸ್ಬೇಕಲ್ವಾ? ನಾನೇ ಬಂದು ಅವ್ನ ಮನೆಗೆ ಅಲ್ಲಿ ಏನೇನು ನಡೀತಾ ಇದೆ ಎಲ್ಲದಕ್ಕೂ ಅವ್ನ ಮನೆ ಓಪನ್ ಮಾಡೋದಾಗಲಿ, ಅಲ್ಲೇನು ರೂಮ್ಗಳನ್ನು ಮಾಡೋದಾಗಲಿ ಎಲ್ಲರ ವಿಚಾರಗಳನ್ನು ನನಗೆ ಆಥರೈಸ್ ಮಾಡಿದ್ದಾರೆ. ನನಗೆ ಮಾಜಾ ಪ್ರಕ್ರಿಯೆಗೆ ಮಾಡಿ ಅಂತ ಅವ್ರ ಮನೆಯವರು ನನಗೆ ಆಥರೈಸ್ ಮಾಡಿದ್ದಾರೆ.